ನಮ್ಮ ಮನೆಯೊಳಗೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಒಟ್ಟು ಏನು ವೇಸ್ಟ್ ಮಾಡೋಂಗಿಲ್ಲ. ಫಸ್ಟ್ ವೇಸ್ಟ್ ಆಗಿ ಕೊಡೋಂಗಿಲ್ಲ. ಅಕಸ್ಮಾತ್ ಏನೋ ವೇಸ್ಟ್ ಆದ್ರೆ ಅದನ್ನು ಮತ್ತೆ ನಾವು ಬೆಸ್ಟ್ ಮಾಡ್ತೀವಿ. ಬೆಳಿಗ್ಗೆ ಏನು ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ನಾವು ಪಡ್ಡು ಮಾಡ್ಬೇಕಂತ ಹೇಳ್ತಲ್ರಿ. ಹಿಟ್ಟೆಲ್ಲ ರುಬ್ಕೊಂಡಿದ್ಲಿಕ್ಕೆ ರುಬ್ಕೊಂಡು ಪಡ್ಡು ಮಾಡಿದ್ಲೆ. ಆಮ್ಯಾಗ ಅದೀಗ ಹಿಟ್ಟು ಉದೈತಿ. ಅದನ್ನೇನು ಮಾಡತ್ತಿ ಈಗ? ಉತ್ತಪ್ಪ ಅಂದರೆ ಅದಕ್ಕೆ ಉಳ್ಳಾಗಡ್ಡಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡು, ಕರಿಬೇವು ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡು ಆ ಹಿಟ್ಟೊಳಗೆ ಅವನ್ನೆಲ್ಲ ಹಾಕಿ ದೋಸೆ ತವದ್ಮೇಲೆ ಮಾಡಾಕತ್ತೀವಂದ್ರೆ ಮಸ್ತ್ ಅನಿಸ್ತಾರೆ. ಇಂಥ ಥಂಡಿ ಒಳಗೆ ನಮಗೆ ಹೆಂಗಪ್ಪ ಅಂತ ಹೇಳಿದ್ರೆ ಈಗ ತಣ್ಣಂದು ಏನು ಹೋಗೋಲ್ತ್ರಿಪ್ಪ ಊಟಕ್ಕೆ. ಸ್ವಲ್ಪ ಏನಾದ್ರು ಸ್ವಲ್ಪ ಬಿಸಿ ಬಿಸಿ ಇದ್ರೆ ಸ್ವಲ್ಪ ರುಚಿ ಅನ್ನಿಸ್ತೈತಿ. ತಣ್ಣಂದು ನಂತರ ಉಣ್ಣಕ್ಕೆ ಆಗೋಲ್ತು ಹೋಗ್ರಿ. ಹೊರಗೂ ಥಂಡಿ ಮತ್ತು ಒಳಗೂ ಊಟನೂ ತಣ್ಣಂದಂದ್ರೆ ಒಟ್ಟ ಹೋಗೋಲ್ತ್ರಿ. ಅದಕ್ಕೆ ಈಗ ಊಟ ಮಾಡೋ ಮುಂದೆ ಹುತ್ತಪ್ಪ ಮಾಡಿದ್ರೆ ಆತಂತೆ ಸುಮ್ಬಿಟ್ಟಿದ್ದೆ. ಈಗ ಊಟ ಮಾಡೋ ಟೈಮ್ ಬಂತ್ರಿ. ಅದಕ್ಕೀಗ ಹುತ್ತಪ್ಪ ಮಾಡಾಕತ್ತೀನಿ ರೀ. ಬೆಳಿಗ್ಗೆ ಮಾಡಿದ್ದು ಕೊಬ್ಬರಿ ಚಟ್ನಿ ಐತಿ. ಆ ಚಟ್ನಿ ಒಳಗೆ ಹಚ್ಕೊಂಡು ತಿನ್ನಕತ್ತೀವಿ ಅಂದ್ರೆ ಅನ್ನನೂ ಬೇಡ, ರೊಟ್ಟಿನೂ ಬೇಡ, ಏನು ಬೇಡ ಅನ್ನಿಸ್ತೈತ್ರಿ. ಅಷ್ಟು ರುಚಿ ಹಾಕವ್ರಿ. ಈ ಉಳ್ಳಾಗಡ್ಡಿ ಹಚ್ಕೊಂತಿರಲ್ಲ ನೀವು? ಹಚ್ಕೊಂಡು ಮತ್ತೆ ಅದನ್ನು ತೊಳಿಬೇಕು ನೀರು ಹಾಕಿ? ಇಲ್ಲಲ್ಲ, ಕೆಲವೊಬ್ರು ತೊಳಿತಾರ. ಅಂದ್ರೆ ಇವು ನಿಂಗೆ ಹೆಚ್ಚೆಚ್ಚಿ ನೀರೊಳಗೆ ಹಾಕ್ತಾರೆ. ಯಾಕೆ ಗೊತ್ತೇನ್ರಿ? ಇವು ಕಾಕ ಬರ್ತಾವಲ್ಲ ಕಣ್ಣಿಗೆ ಹೆಚ್ಚ ಮುಂದೆ, ಕಾಕ ಕಡಿಮೆ ಆಕ್ಕವು. ಹಿಂಗೆ ಹೆಚ್ಚ ಮುಂದೆ ಕಣ್ಣಾಗಿ ನೀರು ಬರೋದಿಲ್ಲ. ಆಮೇಲೆ ಇದನ್ನ ಅನ್ಸಂಗಿಲ್ಲ. ನಾವೆಲ್ಲ ಹಿಂಗೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ಒಳಗಿಂದ ಅಷ್ಟೇ ಹಿಂಗೆ ಹೆಚ್ತೀವಲ್ಲ, ಏನು ಹಾಕಂಗಿಲ್ಲ. ಉಳ್ಳಾಗಡ್ಡಿ ಮ್ಯಾಗ ಪದರ ಇರ್ತಾವು. ಅದ್ರ ಮ್ಯಾಗಿನ ಒಂದು ಲೇಯರ್ ಏನಾರ ತೆಗೆದು ನಾವು ಹೆಚ್ಚಿದ್ರು ನಡಿತೈತಿ. ಅದೇನು ತೊಳಿಬೇಕಂತ ಏನಿರಂಗಿಲ್ಲ. ಅದೇ ಹಿಂಗಾಗಿ ದೇವರ ಅಷ್ಟು ಪದರ ಕೊಟ್ಟಾನೆ. ಉಳ್ಳಾಗಡ್ಡಿ ಮಾತ್ರ ತೊಳೆಯಂಗಿಲ್ಲ. ಆಮೇಲೆ ಎಲ್ಲ ಹಸಿಮೆಣಸಿನ್ಕಾಯಿ ಅವನ್ನೆಲ್ಲ ಅಂತರ ನಾವು ಸಂತೆಗಿಂತ ತೊಗೊಂಬರೋದ್ರಾಗ ಅಂದ್ರೆ ಎಲ್ಲ ನಾವು ಕ್ಲೀನಾಗಿ ತೊಳೆದು ನಾವು ಬಾಕ್ಸ್ ಅದ ಫ್ರಿಜ್ನಾಗ ಇಟ್ಟಿದ್ದು ಅದ್ರೊಳಗೆ ಹಾಕಿ ಇಟ್ಬಿಡ್ತೀವಿ ನಾವು. ಲೈಟ್ ನೋಡ್ರಿ ಏನು ಮಸ್ತ್ ಕಾಣಕತ್ತೈತಿ. ಅದು ಶಾಲೆಗೆ ಹಚ್ಚಾರ್ರಿ. ಆ ಶಾಲೆ ಒಳಗೆ ನಾಳೆ ಏನೋ ಕಾರ್ಯಕ್ರಮ ಅದಾವು. ಏನು ಕಾರ್ಯಕ್ರಮ ಅದಾವು ಗೊತ್ತಿಲ್ಲರಿ, ಒಟ್ಟು ಕಾರ್ಯಕ್ರಮ ಅದಾವು. ಹಿಂಗಾಗಿ ನೋಡ್ರಿ ಇಲ್ಲಿ ಮಸ್ತ್ ಡೆಕೋರೇಟ್ ಮಾಡ್ರೆ. ಲೈಟಿಂಗ್ ಗಿಂಟಿಂಗ್ ಅದು ಮಸ್ತ್ ಹಾಕ್ಯಾರ. ಅಲ್ಲಿ ಸ್ಟಾರ್ಟ್ ಆಗಿ ಉತ್ತಪ್ಪ ಮಾಡಕ್ಕೆ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮ್ಯಾಗ ಇದೇನೆ ಅರಿಶಿನ. ಪಡ್ಡು ತಿಂದು ದೋಸೆ ತಿಂದು ಸಾಕಾತಪ್ಪ ಅಂತ ಹೇಳಿದ್ರೆ ಹುತ್ತಪ್ಪ ತಿಂದ್ಬಿಡೋದು ಲಾಸ್ಟಿಗೆ. ಎಲ್ಲ ಇದ್ರಾಗ ಹಾಕಿ ಮಿಕ್ಸಪ್ ಮಾಡ್ಬೇಕೇನೆ. ಈಗ ಜೀರಿಗೆ ಒಂದು ಎರಡು, ಎಲ್ಲ ಮಸ್ತಾಗಿದೆ. ಮಿಕ್ಸಪ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಉಪ್ಪು ಮಿಕ್ಸ್ ಆಗಿತ್ತಾನೆ. ಉಪ್ಪು ಹಾಕಲಿಲ್ಲ ಅಂದ್ರೆ ಅದು ಅಡುಗೆನ ಅಲ್ಲ. ನೀವು ಬೆಕ್ಕದ ಮಸಾಲೆ ಹಾಕಿ ಬೆಕ್ಕದ ಎಣ್ಣೆ ಹಾಕಿ ಮಾಡಿದ್ರೆ ಉಪ್ಪಿಲ್ದ ಅಡಿಗೆ ರುಚಿನೇ ಆಗಂಗಿಲ್ಲ. ಏನೋ ಮಿಸ್ ಹೊಡ್ಯಾಗತ್ತ ತನಾಗತ್ತಿದ್ ನಾನು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅಂದುಕೊಂಡವನು ದೊಡ್ಡನಲ್ಲ. ಇದು ದೋಸೆಗತ್ತೆ ತಳ್ಳಗ ಆಗಂಗಿಲ್ರಿ. ಸ್ವಲ್ಪ ದಪ್ಪನ ಹಾಕೋ. ಯಾಕಂದ್ರೆ ಇದ್ರೊಳಗೆ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಹಾಕಿರ್ತೀವಲ್ಲ. ತಿಳುವಾಗಕ್ಕೆ ನೀವು ಮಾಡಕತ್ತಿದ್ದ ದೋಸೆ ಅಲ್ಲ, ಉತ್ತಪ್ಪ ಹೆಂಗಿರ್ಬೇಕಂತ ಹೇಳಿದ್ರೆ ದಪ್ಪ ಇರ್ಬೇಕು. ಆವಾಗ ತಿನ್ನಕ್ಕೆ ಟೇಸ್ಟಿ ಹಾಕವು ಮಸ್ತ್ ಅನ್ಸುತ್ತದೆ. ಏನು ಊಟ ಆಗತ್ತೆ? ಹಾಸಿಗೆ ಹಾಸತ್ತೆ. ಹೇಗೆ ಹಾಸಿಗೆ ಹಾಸಾಕತ್ತೇನ್ರಿ? ಊಟ ಆದ ತಕ್ಷಣ ಹಾಸಿಗೆ ಯಾವ ಸಿಕ್ಕಿತಾವ ಅನ್ಸಾಕ್ಬಿಟ್ಟತ್ ನೋಡ್ರಿ. ಥಂಡಿಗೆ ಗದ್ದ ನಡ್ಕಂಗೈತ್ರಿಪ್ಪ. ಸರಿ ಸಾಣಿ ಬಿಡ ನನ್ನ ಜಾಗ. ನೀನು ತಮ್ಮನ್ನ ನೀನು ಕಿವಿಗೆಲ್ಲ ಹಾಕೊಂಬಿಟ್ಟಲ್ಲ. ಪಪ್ಪ ಯಾರ ಹೇಳಿ ಬಿಟ್ಟಾರ ಬಿಡ್ಲಿ. ನಾನಕ್ಕೂ ಫುಲ್ ಪ್ಯಾಕ್ ಆಗೇನಿ. ಮತ್ತೆ ಯಾರು ಹೇಳ್ಬೇಕಾಗಿತ್ತು? ಸಾನಿಯಾ ನೀನೇ ಹಿಂಗ್ಯಾಕೆ? ಥಂಡಿ ಅಷ್ಟು ಐತಿ. ಈಗ ಹೊರಗೆ ಮಸ್ತ್ ಅಂದ್ರೆ ಮಸ್ತ್ ಥಂಡಿ ಐತಿ. ಹೊರಗಂತೂ ಐತಿ. ಒಳಗೆ ಏನು ಮನೆ ಥಂಡಿ ಐತೆ ಅಂತ ಹೇಳಿದ್ರೆ ಹೊರಗೆ ಆಯ್ತಲ್ಲ ಇದ್ರ 10 ಪಟ್ಟು ಇರ್ತೈತಿ. ಥಂಡಿ ಒಳಗೆ ಇವತ್ತು ನಾವು ಚಾಲೆಂಜ್ ಮಾಡೋಣ. ಇವತ್ತೊಂದು ಚಾಲೆಂಜ್ ಮಾಡೋಣ. ಹೌದಾ ತಮ್ಮನ? ಏನು ಚಾಲೆಂಜ್ ಗೊತ್ತಾನೆ? ಹೇಳು. ಎನಿ ಗೆಸ್? ಕರೆಕ್ಟ್. ತಮ್ಮನ್ನ ಹೇಳಿದ್ದ ಕರೆಕ್ಟ್. ನಾವಂತೂ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ 4 ತಾಸು ಮ್ಯಾಗಂತೂ ಮಕ್ಕಳಂಗಿಲ್ಲ. ನೋಡೋಣ ಯಾರು ಎಷ್ಟು ತಾಸು ಹೆಚ್ಚಿಗೆ ಮಕ್ಕೊಂತಾರಲ್ಲ ಅವ್ರು ಇವ್ನ ಆದಂಗೆ. ರೆಡಿ? ಥಂಡಿ ಒಳಗೆ ಮತ್ತೆ ಗೆದ್ದರಿಗೆ 100 ರೂಪಾಯಿ. ಗೆದ್ದವರಿಗೆ 50 ರೂಪಾಯಿ.
50 ರೂಪಾಯಿ ಹೋಗಿ ತಂಡೆ ಮಕ್ಕವಕ್ಕ ನಾವು ಅಲ್ಲಿ ಬಿಡ್ರಿ ನಾ ಅಂತ 100 ರೂಪಾಯಿ ತಗೋ, 100 ರೂಪಾಯಿ 100 ರೂಪಾಯಿ ಒಲ್ಲೆ ಸಣ್ಣ 100 ರೂಪಾಯಿ 100 ರೂಪಾಯಿ ಓಕೆ ತಮ್ಮನ್ನ 100 ರೂಪಾಯಿ ಅದಲ್ಲ. ಹಾಂ ರೆಡಿ, ಈ ಹಾಸ್ಯ ತೆಗಿ ಈಗ. ಆಮ್ಯಾಗ ಅಲ್ಲಿ ಅದನ್ನ ಒಯ್ದೆ ಇದನ್ನ ಒಯ್ದೆ ಅನ್ನಂಗಿಲ್ಲ. ಒಂದೊಂದು ಸೂಟರ್ ಜಸ್ಟ್ ಒಂದು ಚದ್ದರ್ ತೆಲುಗು ಮಸ್ಟ. ಪಪ್ಪ ಶಟರ್ ಬಿಚ್ಚಬೇಕೇನು ಹಾಕೋಬೇಕು? ಸೂಟ್ರ್ ಬಿಚ್ಚಬಾರ್ದಮ್ಮ, ನಾನು ಅಂಥ ದುಸ್ಸಾಹಸ ಮಾಡಬೇಡ ಇರಲಿ. ಮತ್ತೆ ಚಾಲೆಂಜ್ ಅದಕ್ಕಂತ ಮತ್ತೆ ಶಟ್ರ್ ಹಾಕೊಂಡೆ ಬೆಚ್ಚಿಗಿರೋದಲ್ಲ ಎಲ್ಲ ಅದಕ್ಕಂತ ಚಾಲೆಂಜ್. ನೀ ಎಲ್ಲ ಶಟ್ರ್ ಹಾಕೊಂಡೆ ಎಲ್ಲ ಹೇಳೋದು ಬರೋಬ್ಬರ ಐತ್ರಿ. ಆಕೆ ಮಾತಿ ಕೇಳ್ರಿ ನೀವು. ಚಾಲೆಂಜ್ ಅಂತಂದು ಹೇಳಿದ್ರ ಬೆಚ್ಚಗೆಲ್ಲ ಹೊಚ್ಕೊಂಡು ಶಟ್ರ್ ಹಾಕೊಂಡು ಹೋಗಿ ತಂಡೆ ಮಕ್ಕಳದಲ್ಲ ಚಾಲೆಂಜ್. ಇವನ್ನೆಲ್ಲ ಶಟ್ರ್ ಹಿಡಿದು ಬಿಚ್ಚಿ ಹೋಗಿ ಕುಂತ ನೋಡ್ರಿ ಅವಾಗ ಚಾಲೆಂಜ್ ಅನ್ನಿಸ್ತಾಳ್ರಿ ಆಕೆ. ಮಾಸಾನ್ಯ ಹೌದಾ ನೀನು ನೋಡ್ರಿ ಚಾಲೆಂಜ್ ಹೆಂಗೈತೆ ನಮ್ದು. ಈಗಂತೂ ನಿಮಗೆಲ್ಲ ಗೊತ್ತೈತಿ, ಫುಲ್ ಅಂದ್ರೆ ಫುಲ್ ಥಂಡಿ ಐತಿ. ಆಮ್ಯಾಗ ಇಲ್ಲಂತೂ ಥಂಡಿ ಈ ನಮೂನಿ ಬರ್ತೈತ್ರಿಪ್ಪ ಅಂತೇಳಿದ್ರೆ ಸುತ್ತಲೂ ಯಾವ ನಮೂನಿ ಐತ್ರಿಪ್ಪ ಅಂತ ಹೇಳಿದ್ರೆ ಫುಲ್ ಕೋಲ್ಡ್ ವಾತಾವರಣ ಐತ್ರಿ. ಈ ಕೋಲ್ಡ್ ವಾತಾವರಣ ಒಳಗೆ ಯಾರು ಹೆಚ್ಚಿಗೆ ಹೊತ್ತಿಲ್ಲಿ ಮಕ್ಕೊಂತಾರಲ್ಲ ಅವ್ರು ವಿನ್ ಆದಂಗೆ. ಎಂತ ಎಡೆ ಬಂತ್ರಿಪ್ಪ ಥಂಡ್ಯಾಗ. ನಾನು ಐಸ್ ಕ್ರೀಮ್ ತಿನ್ನೋದು ಇಟ್ಟಲ್ಲ ಅಂತ ಮಾಡಿ ನಾನು ನನಗೂ ಐಸ್ ಕ್ರೀಮ್ ತಿನ್ನೋದು ನಾ ತಿಂತಿದ್ದೆ. ನೀವಿಬ್ರು ತಿನ್ನೋ ಚಾಲೆಂಜಿಗೆ ಬರೀ ಕಾಯ್ತಿರ್ತೀರಿ, ಆದ್ರೆ ನಾ ಅಂತ ಚಾಲೆಂಜ್ ಮಾಡಂಗಿಲ್ಲ. ಹಸಿದೆ ಹೇಗೆ ಎಲ್ಲರೂ ಮಕ್ಕೊಂಡ್ರೆ ಇದೇನ ಕರ ಖುಲ್ಲ ಅಂತದೆ. ನೀವು ಆಗಿ ಬರ್ರಿ ಥಂಡಿಗೆ ನಾವ ಏನು ಮಾಡ್ಬೇಕಂತಂದೈತಿ. ಅಯ್ಯೋ ರೀ ನೀರು ಬಿಡಕತ್ತವ್ರಿ ಎಲ್ಲಿ ಸಿಟ್ಟಾಸ್ ತುಂಬೈತಿ. ಮೊದಲ ಥಂಡಿ ಐತಿ, ಥಂಡಿ ಒಳಗೆ ಮತ್ತೆ ನೀರು ನೋಡ್ರಿ. ನಾವು ಮೊದಲ ಥಂಡ್ಯಾಗ ಮಕ್ಕಳಾಗತ್ತೀರಿ, ಮತ್ತೆ ಮ್ಯಾಗಲ್ಲಿ ಸಿಂಟಾಕ್ಸ್ ತುಂಬೈತಿ ನೋಡ್ರಿ. ಇಲ್ಲಿ ಹೆಂಗೆ ಆಗೈತಿ ನೀರು ಚಾಲು ಆಗೈತಿ. ಈಗ ನೀರು ಹಾಕಿಲ್ಲಿ ನೋಡ್ರಿ. ನೋಡಿ ಬಂದ್ ಮಾಡಿದಿಲ್ಲ ನೋಡಿ. ಹೌದಾ ಕೌದಿ ತೊಂದ್ರೆ ನೀವು ಚಾಲೆಂಜ್ 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 ನೋಡ್ರಿ. ಇವರೆಲ್ಲ ಕೌದಿ ತೊಗೊಂಡಾರೆ. ತಮನ್ನಾನು ಬೆಡ್ಶೀಟ್ ತೊಗೊಂಡಾಳೆ, ಸಾನ್ಯಾನು ಮಸ್ತ್ ದಿಪ್ ಕೌದಿ ತೊಗೊಂಡಾಳೆ, ಸುಮಂದನು ಐತಲ್ರಿ ಮಸ್ತ್ ತೊಗೊಂಡಾಳೆ ಬೆಡ್ಶೀಟ್. ಈ ಬೆಡ್ಶೀಟ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಥಂಡಿನ ತಂದ್ರಿ ಹೊಟ್ಟೆ ದಂಡ ಹತ್ತಂಗಿಲ್ಲ. ಇದ್ರ ತಂಡ ಹತ್ತಾಗತ್ತೈತ್ರಿ. ಈಗ ನಾನು ಹೋಗ್ತೇನ್ರಿ ಈಗ 90 ನಂದೆ ಲಘು ತಗೋರಿ. ತಂದ್ರೆ ತಮ್ಮನೆ ಕೌದಿ. ಮಮ್ಮಿ ನೀನ್ ಬೆಡ್ಶೀಟ್ ಅಂತ ಇದ್ರಾಗ ಹಾಕೊಂಡ್ ತಿನ್ಕೊಂಡು ಸುಮ್ಕುಂದ್ರೆ ಜಗ್ಗಾಡಿದ್ರಿ ಮತ್ತೇನಲ್ಲ ಮಗ. ಆಮ್ಯಾಗ ಇನ್ನೊಂದು ಮಾತೆ, ಯಾರಿಗಾರ ತಂದೆ ಹತ್ತಪ್ಪ ಅಂತ ಹೇಳಿದ್ರೆ ಹೇಳ್ಬಿಡ್ರಿ. ಸೋತ ನಾವು ಒಳಗೆ ಹೋಗ್ತೀವಿ. ನಾ ಸೋತೆ ಒಳಗೆ ಹೋಗಿ ಅಂತ ಹೇಳ್ರಿ, ಒಳಗೆ ಹೋಗ್ಬಿಡ್ರಿ. ತೋರಿ ತಮ್ಮನ ಸಾನ್ಯಾ ಹೋಗ್ಬಿಡ್ರಿ ಸುಮ್ಮನೆ ಒಳಗ ಥಂಡಿ ಭಾಳ ಐತಿ. ಎಲ್ಲಾರು ಹುಚ್ಕೊಂಡ್ ಮಕ್ಕೋರಿ. ಇದ್ರಾಗ ಯಾರ ಒಬ್ರು ನಾ ಸೋತೆ ಒಳಗೆ ಹೋಗಿ ಅಂತ ತಿಳ್ಕೊರಿ, ಹೊರೊಳಗೆ ಹೋಗ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ರೀ. ನಮ್ಮ ಗೇಮ್ ಅಂತೂ ಈಗ ಚಾಲು ಆಗೈತೆ ರೀ. ಅಲ್ಲಿ ತಮ್ಮನ್ನ ಮಕ್ಕೊಂಡಾಳೆ, ಇಲ್ಲಿ ಸಾನ್ಯಾ ಮಕ್ಕೊಂಡಾಳೆ, ಇಲ್ಲಿ ಸುಮಲ್ ಮಕ್ಕೊಂಡಾಳೆ, ಇಲ್ಲಿ ನಾ ಮಕ್ಕೊಂತೇನೆ ಈಗ. ಯಾಕೆ ಸಾನ್ಯಾ ನೀ ಸೋತಿ? ನನಗೆ ಗೊತ್ತಿತ್ತೆ. ಇಲ್ಲ ನಾ ಸೋತಿಲ್ಲ. ಇಚ್ ಕಡೆ ಮಮ್ಮಿದ್ ಒಂದ್ಸಲ ಬೆಡ್ಶೀಟ್ ತಗೊಂತಂತ. ಇದು ಚೀಟಿಂಗ್ ಮಾಡಂಗಿಲ್ಲ ಸಾನ್ಯಾ. ನೋ ಚೀಟಿಂಗ್, ಓಕೆ ಓಕೆ. ನೋ ಚೀಟಿಂಗ್, ನೋ ಚಾಟಿಂಗ್, ಸ್ಲೀಪಿಂಗ್. ಓನ್ಲಿ ಸ್ಲೀಪಿಂಗ್ ಥಂಡ್ಯಾಗ. ಈಗ ಏನೈತಲ್ರಿ ನಿಮಗಂತೂ ಗೊತ್ತೈತಿ ನಾವು ಗೇಮ್ ಆಡಕತ್ತೇವೆ ಅಂಥೇಳಿ. ಈಗ ಜಾಸ್ತಿ ತಡ್ಕೊಳಕ್ ಆಗವಲ್ದು ಪಪ್ಪ ನನಗೆ. ಅದಕ್ಕೆ ನೀವೆಲ್ಲರೂ ಒಳಗೆ ಹೋಗ್ಬಿಡ್ರಿ, ನಾನೇ ಗೆದ್ದೆ. ಹಂಗೇನು ಬೇಡ, ನೀರ ಮುಕ್ಕು. ಈಗ ನಾವಂತೂ ಗೇಮ್ ಆಡಕತ್ತೀವಿ ರೀ, ನಿಮಗೆ ಗೊತ್ತೈತಿ. ಈ ಗೇಮ್ ಒಳಗೆ ಯಾರು ಸೋಲ್ತಿರಲ್ಲ ಅವ್ರು ಒಪ್ಕೊಂಡ್ಬಿಟ್ರಿ ನಾ ಸೋತೆ ನನ್ನ ಕೈಲಿ ಆಗೋದಿಲ್ಲ ಥಂಡ್ಯಾಕಿರಾಗ ಅಂತೇಳಿ ಕದ ತೆಗೆಸಿದಾನೆ ಒಳಗೆ ಹೋಗ್ಬೋದು. ಇಲ್ಲ ನಾ ಗೆಲ್ಲಬೇಕು, ನಾ ಗೆದ್ದ ತೋರ್ಸೋೈತಲ್ಲ ಥಂಡ್ಯಾಗ ಮಕ್ಕೋಬೇಕು. ನೋಡೋಣ್ರಿ, ನಾ ಅಂತೂ ಈಗ ಕ್ಯಾಮ್ರಾ ಬಂದ್ ಮಾಡ್ತೀನಿ. ನೀವು ಯಾರ ಸೋಲು ಒಪ್ಕೊಂಡ್ರಿಪ್ಪ ಅಂತ ಹೇಳಿದ್ರೆ ಸುಮನ್ನೇ ಆಗಲಿ, ಸಾನ್ಯಾ ಆಗಲಿ, ತಮನ್ನ ಆಗಲಿ ನನಗೆ ಹೇಳ್ಬೇಕಾ ನೀವು? ಓಕೆ ಸಾನ್ಯಾ ಯಾಕೇನಾತ? ನಾ ಒಳಗೆ ಹೋಗತ್ತೀನಿ. ಒಳಗೆ ಹೊಂಟಿ? ಹಂಗಂತ ಹೇಳಿ ಚಾಲೆಂಜ್ ಸೋತೇನಂತಲ್ಲ, ಮತ್ತೆ ವಾಪಸ್ ಬರ್ತೀನಿ ಬೆಳಿಗ್ಗೆ. ನೀ ಹೆಂಗೆ ಸೋಲಂಗಿಲ್ಲ ಬಿಡ. ಬಾಯ್. ತಡ್ರಿ ಈಗ ಸಾನ್ಯಾಂದ ಜರ್ನಿ ಮುಗೀತೆ, ಥಂಡಿ ಒಳಗೆ ಮಕ್ಕೊಳ್ಳೋದು. ಅವ್ರದ್ದು ಇಲ್ಲ. ಎಷ್ಟು ಟೈಮ? ಸಾನ್ಯಾ
ಟೈಮ್ ಈಗ ಜಸ್ಟ್ 12 ಗಂಟೆ ಆಗೈತಿ. ಜಸ್ಟ್ 12 ಗಂಟೆ. ಹಾಂ ಅಲ್ಲಿ 12 ಗಂಟೆ ಅಂತ ಥಂಡಿ ಒಳಗೆ ಹೆಂಗಿದ್ವಿ ನಾವು. ನಾನು ಈಗ ಹಾಸ್ಕೊಂಡು ಮಕ್ಕೊಂತೀನಿ. ಮುಕ್ಕೋದ ನೀನು ತಡಿ. ತಮ್ಮನ್ನ ಭಯ ಮಾಡತ್ತಾಳೆ. ತಮ್ಮನ್ನ ಯಾಕೆ ಏನಾತೆ? ತಮ್ಮನ್ನ ಯಾಕೇನಾಯ್ತು? ನೀನು ಸೋತಿ? ಇಲ್ಲ ನೀ ಸುಮ್ಮನೆ ಆಕೆ ಮಸ್ತ್ ಮಕ್ಕೊಂಬಿಟ್ಟಾಳ್ರಿ. ಬೆಳಗ್ಗಿಂತ ಸಂಜೆ ಮಟ್ಟ ಕೆಲಸ ಆಕೈತಿ. ಕೆಲಸ ಆತ್ರಿಪ್ಪ ಅಂತಿದ್ರ ಮೇಲೆ ನುಗ್ಗ ಆಕೈತಿ. ಆರಾಮ ಮಕ್ಕೊಂಬಿಡ್ತಾರೆ. ಆದರೂ ಈ ಥಂಡಿಯೊಳಗೆ ಮಕ್ಕೊಳ್ತಲ್ರಿ ಭಾಳ ಕಠಿಣ ಐತಿ, ಅದು ಸುಲಭ ಇಲ್ಲ. ಇದಕ್ಕೇನಾಗೈತ್ರಿಪ್ಪ ನಾಯಿಗೆ. ಏ ಸೋನು ಚೋಪ್ ಹಂಗೈತೆ ನೋಡ್ರಿ. ಏರಿಯಾ ಪೂರಾ ಸೈಲೆಂಟ್ ಐತಿ. ಹೌದ್ರಿ, ಏರಿಯಾ ಫುಲ್ ಸೈಲೆಂಟ್ ಐತಿ. ಫಸ್ಟ್ ಐತಲ್ರಿ ಈ ಥಂಡಿ ತಡ್ಕೊಲಾರ್ದ ಸಾನ್ಯಾಗ ದೋದ್ಲೆ. ಆಮೇಲೆ ಸುಮ್ಮನೆ ನನಗೆ ರೀ ಏನಾಗತ್ತಾಳೆ. ಯಾಕೇನಂತೆ? ಥಂಡಿ ಭಾಳ ಐತ್ರಪ್ಪ. ಥಂಡಿ ಐತಿಯಾ? ಜಗ್ಗೈತೆ ಬಿಡ್ರಪ್ಪ ಥಂಡಿ. 100 ರೂಪಾಯಿ ಹೋಗ್ರಿಪ್ಪ. ನಾನು ನಿಮಗೆ 200 ರೂಪಾಯಿ ಕೊಡ್ತಂತ ಬೆಳಗ್ಗೆ. ಟೈಮ್ ಎಷ್ಟಾಗೈತ್ರಿ ಈಗ? ನಾನು ವಾಚ್ ಕಟ್ಕೊಂಡಿಲ್ಲ, ನನ್ನ ಮೊಬೈಲ್ ಒಳಗೈತಿ. ಸಾನ್ಯಾ ಹೋಗ್ಯಾಳೆ. ಸಾನ್ಯಾ ಹೋದಾಗ 12 ಗಂಟೆ ಆಗೈತೆ. ಹಾಂ ನಾನು ಹೋಗ್ತೀನಿ. ಮಕ್ಕೊಂಬಿಡ. ಒಲ್ರಿಪ್ಪ ನಾನು ಹೋಗ್ತೀನಿ ನೋಡ್ರಿ. ಈಗ ಇನ್ನೊಂದು 2-3 ತಾಸ್ನಾಗ ಬೆಳಗ್ಗೆ ಆಕೈತಿ. ಮಕ್ಕೋ ಒಲ್ರಿಪ್ಪ ನಾನು ಕೈ ಕಾಲೆಲ್ಲ ಗದಗದ ನಡ್ಗಾಕತ್ತೇವು. ಹಂಗೆ ಅಂತಿತ್ತು ಮಕ್ಕೋ. ಒಲ್ರಿಪ್ಪ ನಾನು ಹೋಗ್ತೀನಿ. ನಾನು ನೀವು ಬರ್ತೀರೇನ? ಬರ್ರಿ. ತಮ್ಮನ ಏನ್ರಿಪ್ಪ ಹೆಂಗೆ ಮುಕ್ಕೊಂಡೈತ್ರಿ? ಕರೆ ಹೇಳ್ಬೇಕಂದ್ರೆ ನನಗೂ ಥಂಡಿ ಭಾಳ ಹತ್ತಾಗತೈತಿ. ಮತ್ತೆ ಬಂದ್ಬಿಡ್ರಿಪ್ಪ ಹೋಗೋಣ. ಅವಳು ನೋಡ್ರಿ ಹೆಂಗೆ ಮುಕ್ಕೊಂಡಾಳ ಆಕಿ. ಆಕಿ ಏನು ತಣ್ಣಗಿನ ಹತ್ತಾಗತ್ತಿಲ್ರಿ ಆಕಿಗೆ. ಸ್ವಲ್ಪ ಮಿಸ್ಕೋವಲ್ಲ ಆಕಿ. ತಮ್ಮನ್ನ ಮಕ್ಕೊಂಬಿಟ್ಟಾಳ ಮಸ್ತ್ ಆಕಿ ಗಡದ್ದೆ. ನಿದ್ದಿನ ಹತ್ತೈತೆ ಹೋಗ್ರಿ ಆಕಿಗೆ. ನನಗೆ ಸ್ವಲ್ಪ ನಿದ್ದಿತ್ತು. ಆಮೇಲೆ ಕೈ ಕಾಲು ಎಲ್ಲ ಜುಣು ಅನ್ನಕತ್ಬಿಟ್ರೆ ನಿದ್ದಿನ ಹತ್ತಂಗಿಲ್ರಿಪ್ಪ. ಏರಿಯಾ ಪೂರಾ ಸೈಲೆಂಟ್ ಆಗಿಬಿಟ್ಟೈತಿ. ಎಬಸ್ ತಮ್ಮನಾಗ ಬಸ್. ನೀವು ಸೋತ್ರಿ ಹಂಗಂದ್ರೆ? ನಾ ಮೊದಲ ಸೋತಂತ. ತಮ್ಮನ ಹೇಳ ಮ್ಯಾಲೆ ಹೇಳ. ತಮ್ಮನ್ನ ಹೇಳ ಮ್ಯಾಲೆ ಹೇಳ. ನೀವು ಇನ್ನದು ಹೇಳುವ. ನಾ ಸೋತೆ, ಪಪ್ಪ ಸೋತ, ದೀದಿ ಅಂತ ಯಾವಾಗ ಹೋಗೋಳ ಗೊತ್ತಿಲ್ಲ. ಬಾ ಹೋಗಂಬ ಒಳಗೆ. ಸನಿ ಮುಕ್ಕೊಂಡ ಬಿಟ್ಟಾಳಲ್ರಿ. ಈಕೆ ಲೈಟು ಆಫ್ ಮಾಡಿಲ್ಲಲ್ಲ. ಎಲ್ಲ ಲೈಟ್ ಚಾಲು ಇಟ್ಕೊಂಡು ಮುಕ್ಕೊಂಬಿಟ್ಟಾಳ ಆಕಿ. ಆಕಿಗೂ ಭಯ ಏನ, ನಾವೆಲ್ಲ ಹೊರ ಮಕ್ಕೊಂಡೀವಿ ಒಳಗೆ ಹೆಂಗಂತೇಳಿ. ಹೋಗ್ತಮ್ಮ ಚಾಪೆ ತಂಬೋಗು. ಇಲ್ಲೇ ಹಾಸ್ತೇನೆ. ಟೈಮ್ ನೋಡ್ರಿ ಇಲ್ಲಿ ಈಗ 1 ಗಂಟೆ 10 ನಿಮಿಷ ಆಗೈತಿ. ಏನ್ರಿ ನೀವು ಈಗ ಏನಾಗತ್ತೀರ? ನೀವು 1:10 ಟೈಮ್. ನಾ ಮಕ್ಕೊಂಡಿದ್ದೆ ಎಷ್ಟು ಗಂಟೆಗೆ ಗೊತ್ತಾನೆ? 10:20 ಮಕ್ಕೊಂಡಿ ನಾವು. 11 ಗಂಟೆಗೆ ಮಕ್ಕೊಂಡೆ ನಾವು. 11 ಗಂಟೆಗೆ ಮಕ್ಕೊಂಡೀವಿ. ಬರೀ ಇಷ್ಟ ನೋಡಿ. ಬರೀ ಎಷ್ಟು ಗೊತ್ತಾನೆ? 2 ತಾಸು ಅಷ್ಟೇ ಥಂಡ್ಯಾಗ ನಮ್ಮ ಕೈಲಿ ಇರೋಕ್ಕಾಗಲಿಲ್ಲ. ಎಷ್ಟರ ಮ್ಯಾಗ ನೀವು ತಿಳ್ಕೊಬೋದ್ರಿ ಥಂಡಿ ಯಾವ ಬರೀ ಐತೆ ಅಂತೇಳಿ. ಏರಿಯಾ ಅಂತೂ ಫುಲ್ ಸೈಲೆಂಟ್ ಐತ್ರಿಪ್ಪ. ಈ ನಾಯಿ ಒಂದು ಹಗಲಿಲ್ಲ ಯಾಕೆ ಹೋದಿತ್ತು ಏನು ತಗೋರ್ ಹಸಿಗೆ ಇವನು. ತಮ್ಮನ್ನ ವಿನ್ನದ್ದು ಹೌದು ನೋಡ್ರಿ ಇಲ್ಲಿ ಎಷ್ಟು ಜನ ಅನ್ನಕತ್ತಾವ. ಅಪ್ಪ ಹೌದು ಬಿಡ್ರಿ ಥಂಡಿ.